ಮಾನವ ಹಕ್ಕುಗಳ ಜಾಗೃತಿ ಸಮಿತಿ ಹಾಗೂ ರೈತ ಸಮಿತಿ ಅಂತ ನಮ್ಮ ಸಂಘಟನೆ. ನಾವು ಇಲ್ಲಿ ಇವ್ರ ಕಡೆ ಅಮರ್ ಅವರು ಹೇಳ್ತಾರೆ ನಮ್ಗೆ ತುಂಬ ತೊಂದರೆ ಆಗಿದೆ, ನಾವು ರೈತ ಸಂಘಟನೆಯಲ್ಲಿರೋದ್ರಿಂದ ನಮ್ಮ ಹತ್ರ ಬರ್ತಾರೆ, ಬಂದು ಅವರು ಅವ್ರ ಕಷ್ಟನ ಅವ್ರು ಹೇಳ್ಕೊತಾರೆ. ಲೋಕಾಯುಕ್ತದಲ್ಲಿ ಆಗಿರ್ತಕ್ಕಂಥ ಎಲ್ಲ ಬೆಳವಣಿಗೆಗಳು ಮತ್ತು ತಾಲೂಕು ಆಫೀಸಲ್ಲಿ ಆಗ್ತಾ ಎಲ್ಲ ಬೆಳವಣಿಗೆಗಳ ಬಗ್ಗೆನೂ ಅವ್ರು ನಮ್ಮ ಹತ್ರ ತಿಳಿಸ್ಕೊಟ್ಟಾಗ ಆಯಿತು ನಾವು ಬಂದು ವಿಚಾರಣೆ ಮಾಡಿ ನಿಮ್ಗೆ ನ್ಯಾಯ ದೊರಸ್ಕೊಡ್ತೀವಿ ಅಂತ ನಾವು ಬರ್ತೀವಿ. ಮಾನ್ಯ ಉಪಲೋಕಾಯುಕ್ತರಂತ DS ವೀರಯ್ಯನವರು ಬರ್ತಾರೆ, ಇವ್ರು ಬರ್ತಾರೆ, ಬಂದ್ಬಿಟ್ಟು 5-4 ವಿಚಾರಣೆ ಮಾಡಿ ನಮ್ಮ ಮುಂದ್ಗಡೆ ತಹಸೀಲ್ದಾರ್ ಮೇಡಮ್ ಅವ್ರಿಗೆ ಹೇಳ್ತಾರೆ ಅದೇನಿದೆ ಅದು ಬಿಡಿಸ್ಕೊಡ್ತಕ್ಕಂಥ ಜವಾಬ್ದಾರಿ ನಿಮ್ದಿರುತ್ತೆ ಅಂತ. ಸರಿ, ಅವ್ರೇನು ಮಾಡ್ತಾರೆ, ಆಯಿತು ನಾವು ಬಿಡಿಸ್ಕೊಡ್ತೀವಿ ಅಂತ 1 ತಿಂಗಳು ಟೈಮ್ ತೊಗೊತಾರೆ. 1 ತಿಂಗಳು ಟೈಮ್ ತೊಗೊಂಡು ಅವ್ರು ಯಾವುದೇ ರೀತಿಯ ಜವಾಬ್ದಾರಿ ತೊಗೊಳ್ಳಲ್ಲ. ಯಾರೋ ಪ್ರಭಾವಿಗಳ ಮಾತು ಕೇಳಿಕೊಂಡು ಪ್ರಭಾವಿಗಳು ಕೊಟ್ಟಂಥ ದಾಖಲೆ ತೊಗೊಂಡು ಮತ್ತೆ ಒಬ್ಬ ತಾಲೂಕು ಆಫೀಸಿಂದ ಒಬ್ಬ ಅಧಿಕಾರಿಯನ್ನು ಕಳಿಸ್ಕೊಟ್ಬಿಟ್ಟು ಇದನ್ನು ತಡೆಯುವಂಥ ಪ್ರಯತ್ನವನ್ನು ಮಾನ್ಯ ತಹಸೀಲ್ದಾರ್ ಮೇಡಮ್ನವರು ಡೈರೆಕ್ಟಾಗಿ ಮಾಡಿದ್ದಾರೆ. ಇದಕ್ಕೆಲ್ಲ ಕಾರಣ ಅವ್ರೇನು ಮಾಡ್ತಾರೆ, ಕಳಿಸ್ಕೊಡ್ತಾರೆ. ಮತ್ತು 17ನೇ ತಾರೀಕುವರೆಗೂ ದಿನಾಂಕ ನಿಗದಿ ಮಾಡ್ತಾರೆ. ಅವರು 17ನೇ ತಾರೀಕು ಒಳಗಡೆ ಅವ್ರಿಗೆ ಏನಿದೆ ಅದನ್ನ ನ್ಯಾಯ ಒದಗಿಸ್ಕೊಡಿ, ನಕಾಶೆ ರೋಡ್ ಏನಿದೆ ಅದನ್ನ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಎಲ್ಲಿ ಲೋಕಾಯುಕ್ತದಲ್ಲಿ ಬರ್ತಾರೆ. ಅಲ್ಲಿ ಹೋಗಿದ್ದಂಥ ಅಧಿಕಾರಿ ಹೆಸರು ಮಹೇಶ್ ಅಂತ. ಅವ್ರನ್ನ ವಿಚಾರಣೆ ಮಾಡಿದೆ ನಾನು, ಏನು ಸರ್ ವಿಷಯ ಅಂದಿದೆ. ಹೌದು ಸರ್ ಈ ಥರ ಹೇಳಿದ್ದಾರೆ, ಅವ್ರಿಗೆ ನಾವು ಮಾಡಿಸ್ಕೊಡೋ ಜವಾಬ್ದಾರಿ ನಮ್ಮದು ಅಂತಾರೆ. ತಾಲೂಕೇನು ಸರ್ವೆ ಅಧಿಕಾರಿ ಇದ್ದಾರೆ ಅಲ್ತಾಫ್ ಸರ್, ಅವ್ರನ್ನೂ ಮೀಟ್ ಮಾಡ್ತೀವಿ. ಆಗಿರ್ತಕ್ಕಂಥ ನಂದಿನಿ ಮೇಡಮ್ನವ್ರನ್ನೂ ಕೇಳ್ತೀವಿ. ಮತ್ತು RI ಆಗಿರ್ತಕ್ಕಂಥ ಅಜಯ್ ಸರ್ನೂ ಕೇಳ್ತೀವಿ. ಎಲ್ಲರೂ ಹೇಳ್ತಾರೆ ಅವ್ರು ರಸ್ತೆ ಮಾಡಿಕೊಡೋ ಜವಾಬ್ದಾರಿ ನಮ್ಮದಿದೆ, ದಿನಾಂಕ ನಿಗದಿ ಮಾಡ್ತೀವಿ ಅನ್ನೋ ಮಾತು ಕೊಡ್ತಿರ್ತಾರೆ. ಅದೇ ಪ್ರಕಾರವಾಗಿ ವಿಚಾರಣೆ ಮಾಡಿದಾಗ ಅಲ್ತಾಫ್ ಸರ್ ಹೇಳ್ತಾರೆ 9/4/2021 ದಿನಾಂಕ ನಿಗದಿ ಆಗಿದೆ ಅಂತ. ನಂದಿನಿ ಮೇಡಮ್ನವ್ರು ಕೇಳಿದಾಗ ನಂದಿನಿ ಮೇಡಮ್ನವರು ಹೇಳ್ತಾರೆ ಮಹೇಶ್ ಸರ್ ನಾನು ಹೋಗಿ ಮೀಟ್ ಮಾಡಿ ಕೇಳಿದ್ದೀನಿ, ಮಹೇಶ್ ಸರ್ ಅವರು ಹೇಳಿದ್ರು ಇದೇ ಥರ ಇದೆ ಅಂತ. ನಾವೇನು ಮಾಡ್ತೀವಿ, ಇವ್ರು ಬಂದು ಸಂಘಟನೆಯವರೆಲ್ಲ ಬಂದು ಇವ್ರು ಸಹಾಯ ಮಾಡೋಣ ಅಂತ ಬಂದು ಬೆಳಗ್ಗೆ 10 ಗಂಟೆಯಿಂದ ಊಟ ನೀರು ಏನಿಲ್ಲದೆ ಕಾಯ್ತಾ ಇದ್ದೀವಿ. 1-1:30 ಫೋನ್ ಬರುತ್ತೆ, ಏನಂತ ಇವತ್ತು ಕ್ಯಾನ್ಸಲ್ ಆಗಿದೆ, ಸೋಮವಾರವರೆಗೂ ಟೈಮ್ ಇದೆ. ಏನು VA ಮೇಡಮ್ ಇದ್ದಾರೆ ನಂದಿನಿ ಮೇಡಮ್, ಅವ್ರನ್ನ ಕೇಳ್ತೀನಿ ಮೇಡಮ್ ಯಾಕೆ ಮೇಡಮ್ ಕ್ಯಾನ್ಸಲ್ ಆಗಿರೋದಂತ. ಯಾರೋ ಪ್ರಭಾವಿಗಳು 4 ಜನ ಬಂದು ಹೇಳ್ತಾರೆ ನಾವು ಹೈಕೋರ್ಟಲ್ಲಿ ಸ್ಟೇಗೆ ಅಪ್ಲೈ ಮಾಡಿದ್ದೀವಿ, ಆ ಸ್ಟೇ ಬರೋವರೆಗೂ ನೀವು ಏನು ಹೋಗಬೇಡಿ ಅಂತ. ಅಲ್ಲಿಗೆ ತಹಸೀಲ್ದಾರ್ ಮೇಡಮ್ ಅವ್ರಿಗೆ ಸಪೋರ್ಟ್ ಇರೋದು ರೈತರ ಪರಾನ ಇಲ್ಲ ಪ್ರಭಾವಿಗಳ ಪರಾನ ಅಂತ ನಮ್ಗೆ ಗೊತ್ತಾಗ್ತಾಯಿಲ್ಲ. ಅವ್ರು ಯಾವ ವಿಷಯ ಇಟ್ಕೊಂಡು ಈ ಥರ ಡಿಲೇ ಮಾಡ್ತಾ ಇದ್ದಾರೆ ಏನು ಅಂತ ಹೇಳ್ಬಿಟ್ಟು ಅವ್ರು ನೇರವಾಗಿ ಹೇಳ್ಬೇಕು. ಯಾವ ಪ್ರಭಾವಿಗಳು ಬಂದಿದ್ರು, ಯಾವ ಉದ್ದೇಶದಿಂದ ಅವ್ರು ತಡೆ ಹಿಡಿತಾ ಇದ್ದಾರೆ ಅಂತ ಅವರು ಹೇಳಿಕೆ ಕೊಡ್ಬೇಕು ನಮಗೆ. ಇಲ್ಲ ನಾವು ಬಿಡಲ್ಲ, ಇದನ್ನು ಪ್ರತಿಭಟನೆ ಮಾಡೇ ಮಾಡ್ತೀವಿ, ಎಚ್ಚರಿಕೆ ಕೊಡ್ತಾ ಇದ್ದೀವಿ ಮೇಡಮ್ ಅವ್ರಿಗೆ, ತಹಸೀಲ್ದಾರ್ ಮೇಡಮ್ ಅವ್ರಿಗೆ. ಯಾವ ಪ್ರಭಾವಿಗೆ ಒಳಗಾಗಿ ಇವ್ರು ಈ ಥರ ತೊಂದರೆ ಕೊಡ್ತಾ ಇದ್ದಾರೆ. ಏನು ಸಂಘಟನೆ ಅವ್ರನ್ನ ಮರ್ಯಾದೆ ಇಲ್ವಾ ಬಂಗಾರಪೇಟೆಯಲ್ಲಿ? ರೈತರಂದ್ರೆ ಅಷ್ಟು ಕೇವಲ ಇವರು ಪ್ರಭಾವಿಗಳಿಗಿರೋ ಮರ್ಯಾದೆ ರೈತರಿಗಿಲ್ವಾ? ನೋಡಿ ಕೊಡ್ತೀನಿ ಹೇಳಿಕೆನ, ಇಲ್ಲಿ ಕೊಡ್ತೀನಿ ನೋಡಿ, ಮಾತಾಡಿದ್ರು ಒಬ್ಬೊಬ್ರು ಇದನ್ನು. ಏನು ಅವ್ರ ಮನೆ ಜೀತ ಅಲ್ಲಿ ಅಂದ್ಕೊಂಡಿದ್ದಾರೆ ರೈತ ಅಂದ್ರೆ. ಕೇಳಿಸ್ಕೊಳ್ಳಿ ಸರ್, ಯಾವ ಕಾರಣಕ್ಕೋಸ್ಕರ ಕಾಲಾವಕಾಶ ಕೊಡಬೇಕು? ನಿಗದಿ ಏನಕ್ಕೆ ಮಾಡಬೇಕಾಗಿದ್ದ ದಿನಾಂಕಲ್ಲ ಅವರು. ನಾನೇ ಬರ್ತೀನಿ JCB ತಗೊಂಡು ಸೋಮವಾರ ಅಂತವ್ರೆ. ಮೇಡಮ್ ಸೋಮವಾರ JCB ತಗೊಂಡ್ ಬರ್ತಾರಂತೆ. ಅಲ್ಲ ಸರ್, ಕಾಲಾವಕಾಶ ಏನಕ್ಕೆ ಅಂತ ಅರ್ಥ ಆಗ್ತಾಯಿಲ್ಲ ನನಗೂ. ಗೊತ್ತಾಗ್ಲಿಲ್ಲ, ನಾವೇನ್ ಅವ್ರು ತಹಸೀಲ್ದಾರ್ ಮಾಡೋದು ನಮ್ಗೇನಿದೆ, ನಮ್ದೇನಿದೆ ಹೇಳಿ, ನಾವು ರೆಡಿ. ಇವಾಗೆಲ್ಲ ಸಾಯಂಕಾಲ ಎಲ್ಲ ಬೆಳಿಗ್ಗೆ ಎಲ್ಲ ವಿ ಆರ್ ಆಲ್ವೇಸ್ ರೆಡಿ ಫಾರ್ ದಟ್. ಏನಿದೆ ಕೆಲಸ ಹೇಳಿ ಸರ್. ನಮ್ಗೇನು ಕೊಟ್ಟರು ಡೇಟ್ ಇವತ್ತು ಅಂತ ಹೇಳಿದ್ರು. ಹೌದು, ನಾವು ಮೀಡಿಯಾ ಸಮೇತ ನಮ್ಮ ಸಂಘಟನೆಗಳೆಲ್ಲ ಬಂದಿಲ್ಲಿ ಕೂತಿದ್ದೀವಿ. ಹೌದು, ಅದ್ರ ಮೇಲೆ ಅವ್ರ ಇಷ್ಟ ಸರ್. ಇಲ್ಲ ಎಲ್ಲ ಅವ್ರಿಗೆ ಕಾಲಾವಕಾಶ ಕೊಟ್ಟು ಮಾಡಂಗಿದ್ರೆ ಮಾಡ್ಕೊಳ್ಳಿ, ನಮ್ದೇನೋ ಇರಲ್ಲ. ಇಲ್ಲ, ನಾನು ಎಫರ್ಟ್ ಆಗ್ತಾ ಇದ್ದೀನಿ. ಇವಾಗೂ ಬೇಕಾದ್ರೆ ಅದೊಂದು ಮ್ಯಾಚ್ ಕೇಳ್ಕೊಂಡು ಬರೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ನೋಡೋಣ ಏರಿಯಾ ಒಂದು ಅದೇ 15 ಮಿನಿಟ್ಸ್ ಲೇಟ್ ಆದ್ರೂ ಪರವಾಗಿಲ್ಲ. ಮತ್ತೆ ನಾವೇನು ಇಲ್ಲಿ ಬರೋಣ ಸರ್, ಯಾಕೆಂದ್ರೆ ನೀವು ಹೇಳಿದ್ರಲ್ಲ ಸಂಘಟನೆ ನೀವು ಬಂದು ನಿಲ್ಕೊಳ್ಳಿ. ನಿಜ, ನಾವು ಏನು ಇಲ್ಲ ಸರ್. ನಂದಿನಿ ಮೇಡಮ್ ಮಾತಾಡಿರ್ತಕ್ಕಂಥದ್ದು ಯಾರ ಪ್ರಭಾವಿಗಳು, ಇವ್ರು ತಾಲೂಕು ಆಫೀಸಲ್ಲಿ ದಂಡಾಧಿಕಾರಿ ಆಗಿರ್ತಕ್ಕಂಥ ಪ್ರಭಾವಿಗಳು ಒಳಗಾಗಕ್ಕ ಇಲ್ಲ ರೈತರಿಗ? ಸ್ವಲ್ಪ ಅವರು ದಂಡಾಧಿಕಾರಿಯಾಗಿ ರೈತರಿಗೋಸ್ಕರ ಅಲ್ಲ, ನೇರವಾಗಿ ಹೇಳ್ತಾ ಇದ್ದೀನಿ ಇವತ್ತು. ಅವರು ಪ್ರಭಾವಿಗಳಿಗೆ ಮತ್ತು ರಾಜಕಾರಣಿಗಳಿಗೋಸ್ಕರ ಇರ್ತಕ್ಕಂಥ ಅಧಿಕಾರಿ ಆಗಿದ್ದಾರೆ. ಅವರು ರೈತರ ಪರ ಯಾವ ಕೆಲಸನೂ ಮಾಡ್ತಾ ಇಲ್ಲ. ಕೇಳಿಸ್ಕೊಳ್ಳಿ ಸರ್, ಮಹೇಶ್ ಸರ್ ಯಾರು ಲೋಕಾಯುಕ್ತಾಗ ಹೋಗಿರ್ತಕ್ಕಂಥ ಮಹೇಶ್ ಸರ್ ಜೊತೆ ಮಾತಾಡಿರೋದು. ಲೋಕಾಯುಕ್ತ ಹೇಳಿದ್ರಲ್ವಾ? ಹೇಳಿ. ಅದೇ ಇವತ್ತೇನೋ ಡೇಟ್ ಇದೆ ಅಂತ ಹೇಳಿದ್ರಲ್ವಾ?
11 ಗಂಟೆಗಂತ ಡೇಟ್ ಹಾಕಿ 11 ಗಂಟೆಗೇನೋ ಬೆಳಿಗ್ಗೆನೋ ಅವ್ರು ಇವ್ರು ಬಂದಿದ್ರಂತೆ ಯಾರೋ ಒಂದ್ 4-5 ಜನ ಮೇಡಮ್ ಹತ್ರ. ಆಮೇಲೆ WP ಹಾಕಿದ್ವಿ, ಅದ್ರ ಸ್ಟೇ ಆಗಿದೆ ಮೇಡಮ್, ಇನ್ನು 2 ದಿನ ಕಾಲಾವಕಾಶ ಕೊಡಿ ಅಂತ ಜಗಳ ಮಾಡ್ಕೊಂಡು ಹೋಗಿ VA ಕರೆದು ಹೇಳಿದ್ರಂತೆ ಮೇಡಮ್. VA ಫೋನ್ ಮಾಡಿದ್ರಂತೆ 2 ದಿನ ವೆಯ್ಟ್ ಮಾಡಮ್ಮ, ಅವ್ರೇನೋ ಸ್ಟೇ ತಂದಿದಾರಂತೆ ಹೈಕೋರ್ಟ್ ಅಲ್ಲಿ. ಕೇಳಿಸ್ಕೊಳ್ಳಿ ಸರ್, ಅವರು ಒಬ್ಬ ರೈತ ಪರ ಇದಾರ, ಒಬ್ಬ ಪ್ರವಾದಿ ಪರ ಇದ್ದಾರೆ. ಕೇಳ್ಕೊಳ್ಳಿ, ಇಲ್ಲಿ ಅವ್ರು ಹೇಳಿರ್ತಕ್ಕಂಥ ವಿಷಯ ಯಾರೋ 3ನೇ ವ್ಯಕ್ತಿ ಹೋಗಿ ಹೇಳ್ತಂತೆ ನಾನು ಸ್ಟೇ ತರ್ತೀನಿ ಅದುವರೆಗೂ ನಿಲ್ಸಿ ಅಂತ. ಅವ್ರ ಮಾತು ಕೇಳ್ಕೊಂಡು ನಿಲ್ಸುವಂತ ಅಧಿಕಾರಿಗಳು ಯಾವ ಅಧಿಕಾರಿ ಅಂತ ನಾನು ಕೇಳ್ತಿರೋದು. ಅವ್ರಿಗೆ ಯಾರು ಈ ರೈಟ್ಸ್ ಕೊಟ್ಟಿದ್ದಾರೆ? ಅಟ್ಲೀಸ್ಟ್ ನಾನು ಕೇಳ್ತಿರೋದು ಸರ್, ನಾನು ಕೇಳ್ತಾ ಇದ್ದೀನಿ, ಅಲ್ಲಿಗೆ ಬಂಗಾರಪೇಟೆ ತಾಲೂಕು ಆಫೀಸಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ ಒಂದು ಲೋಕಾಯುಕ್ತ ಸಂಸ್ಥೆ ಕೊಡ್ತಕ್ಕಂಥ ಆದೇಶನೇ ಲೆಕ್ಕಕ್ಕಿಲ್ಲದೆ ಆಗಿದೆ. ಏನು ಅಷ್ಟೊಂದು ಕೇವಲ ಲೋಕಾಯುಕ್ತ ಸಂಸ್ಥೆ ಅಂದ್ರೆ ತಾಲೂಕು ಆಡಳಿತ ಹದ್ಗೆಟ್ಟೋಗಿದೆ. ತಾಲೂಕು ಆಡಳಿತದಲ್ಲಿ ಯಾವ ಕೆಲಸಗಳ ತಾಲೂಕು ಆಡಳಿತ ಹದ್ಗೆಟ್ಟೋಗಿದೆ. ಒಬ್ಬ ರೈತ ಯಾವೊಂದು ವಿಚಾರಕ್ಕೂ ರೈತ ಅನ್ನೋದು ಶೂನ್ಯವಾಗಿಬಿಟ್ಟಿದೆ. ರೈತ ಹೋಗಿ ಏನಾದ್ರು ಒಂದು ಅಧಿಕಾರಿ ಹತ್ರ ಮಾತಾಡಕ್ ಹೋದ್ರೆ ಒಂದು ಚೂರು ರೆಸ್ಪೆಕ್ಟ್ ಇಲ್ಲ. ಏನೋ ಅವ್ರ ಮನೆ ಜೀತದಾಗ ಅನ್ಕೊಂಡಿದ್ದಾರೆ ರೈತ ಅಂದ್ರೆ ಇವರು. ಅವ್ರು ಸರ್ ಅವ್ರಿಗೆ ಸಂಬಳ ಕೊಡ್ತಾರ ನಾವು ರೈತರು, ಊಟ ಅನ್ನ ಕೊಡ್ತಾರ ನಾವು ರೈತರು. ನಮಗೆ ಕೆಲಸ ಮಾಡಿದ ಏನು ಪ್ರಭಾವಿಗಳಿಗಂತೆ ಯಾರೋ ಪ್ರಭಾವಿ ಹೇಳ್ತಾವಂತೆ ಕೊಡ್ಬೇಡ ಅಂತ. ಕೇಳಿಸ್ಕೊಳ್ಳಿ ಸರ್, ಇನ್ನ ಮೇಡಮ್ ಅವ್ರು ಮಾತಾಡಿರೋದಿದೆ. ಅಜಯ್ ಸರ್ ಫೋನ್ ಮಾಡ್ತೀನಿ, ಅವ್ರು ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ. ಇನ್ಯಾರನ್ನ ಕೇಳ್ಬೇಕು ನಾವು ಹೋಗಿ ಅಂತ. ಏನು ನಾವೇನು ಇದು ಅವ್ರ ಮನೆಗೆ ಜೀತದಾಳಲ್ಲ ಇಲ್ಲಿ ಬಂದು ಕಾತ್ಕೊಂಡಿರಕ್ಕೆ? ಏನಕ್ಕೆ ಕೊಟ್ಟರು ದಿನಾಂಕನ? ಏನಕ್ಕೆ ನಿಂದೀಪ ನೋಡಿದ್ರು? ಒಂದು ಲೋಕಾಯುಕ್ತ ಕೊಟ್ಟಿರ್ತಕ್ಕಂಥ ಆದೇಶಕ್ಕೆ ಇವ್ರಿಗೆ ಬೆಲೆ ಕೊಡಲ್ಲ ಅಂದ್ರೆ ಇನ್ನು ಜನಸಾಮಾನ್ಯರಿಗೆ ಏನ್ ಆದೇಶ? ಇವ್ರು ಜನಸಾಮಾನ್ಯರು ಕೇಳತಕ್ಕಂಥ ಏನ್ ಕೆಲಸ ಮಾಡ್ತಾರೆ? ಇಷ್ಟು ಹೇಳ್ತಾ ಇದೀವಿ ಸರ್. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ತುಂಬಾ ಹೋರಾಟ ಎತ್ಕೊಂಡಿದೀವಿ. ಅಂದ್ರೆ ಪ್ರಾಣ ಹೋದ್ರೂ ಪರವಾಗಿಲ್ಲ, ಪ್ರಾಣ ತ್ಯಾಗ ಸಿದ್ಧವಾಗ್ತಿವಿ, ನಾವು ಮಾಡಿ ಹತ್ತಿರ್ತೀವಿ, ಅದಂತೂ ಎಚ್ಚರಿಕೆ ಹೇಳ್ತಾ ಇದೀವಿ ನಾವು. ರಮೇಶ್, ತಾಲೂಕು ಅಧ್ಯಕ್ಷರು ಸರ್.